ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮಗ್ಗಿಲ್, ಆಯುರ್ವೇದಿಕ್ ಏನಿದೆಯಲ್ಲ ಲೈಂಗಿಕ ತಜ್ಞ, ಆಯುರ್ವೇದಿಕ್ ಸೆಕ್ಸುವಲ್ ಕನ್ಸಲ್ಟೆಂಟು ಮತ್ತು ಫರ್ಟಿಲಿಟಿ ಸ್ಪೆಷಲಿಟಿ ಅಂದರೆ ಮೇನ್ಲಿ ನಾನು ವಾಜಿಕಣ್ ಚಿಕಿತ್ಸೆನ ಪ್ರಾಕ್ಟೀಸ್ ಮಾಡ್ತೀನಿ ಜಯನಗರ್ ಬೆಂಗಳೂರಿನಲ್ಲಿ. ಸೊ ತಮ್ಮದೇನು ಕ್ವಶನ್ ಇದೆಯಲ್ಲ, ನಾನು ಹಸ್ತಮೈಥುನ ಮಾಡಿದ್ರೆ ಪೆನಿಸ್ ಸೈಜ್ ಏನಾದರೂ ಚಿಕ್ಕ ಆಗಬಹುದಾ ಅಥವಾ ಆಗ್ತಾ ಇದ್ರೆ ಯಾಕೆ, ಫಸ್ಟ್ ಆಗುತ್ತಾ, ಆಗದ್ರೆ ಯಾಕೆ, ಎರಡು ಕ್ವಶನ್ ಇದೆ ಒಂದು ಕ್ವಶನಲ್ಲಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂತಾರೆ, ಆಯುರ್ವೇದನಲ್ಲಿ ಹಸ್ತಮೈಥುನ ವರ್ಜ್ಯ ಅಂತ ಹೇಳಿದರೆ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದರೆ ಅದರದೇ ಅಂತ ಒಂದು ಲಾಜಿಕ್ ಇದೆ. ಏನಂದರೆ ಆಯುರ್ವೇದ ಏನು ಹೇಳುತ್ತೆ, ಬಾಡಿನಲ್ಲಿ ಸಪ್ತಧಾತು ಇರುತ್ತೆ. ರಸಧಾತು, ರಕ್ತಧಾತು, ಮಾಂಸಧಾತು, ಅಸ್ಥಿಧಾತು, ಮೇಧಧಾತು, ಮಜ್ಜಧಾತು, ಶುಕ್ರಧಾತು. ಶುಕ್ರಧಾತು ಅಂದರೆ ನಮ್ಮ ಡೈಜೆಷನ್ ಸಿಸ್ಟಮ್ನಲ್ಲಿ ನಾವು ಇವತ್ತು ಏನು ಆಹಾರ ತಿಂತೀವಿ ಅದು ರಸದಿಂದ ರಕ್ತ, ರಕ್ತದಿಂದ ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ, ಈ ಪ್ರೊಸೆಸ್, ಈ ಚೈನು ಟೋಟಲ್ 90 ದಿನ ಚೈನ್ ಇರುತ್ತೆ. ಸೊ ವೀರ್ಯ ಇಷ್ಟು ಪ್ರೀಸಿಯಸ್ ಇರುತ್ತೆ, ಆ ಪ್ರೀಸಿಯಸ್ ವೀರ್ಯನ ಹಾಗೆ ಕಳ್ಕೋಬಾರ್ದು. ಮತ್ತೊಂದು ಏನು ಹೇಳ್ತಾರೆ ಅಂದರೆ, ವೀರ್ಯ ನಾಶ ಜಾಸ್ತಿ ಆದರೆ, ನೀವು ಹಸ್ತಮೈಥುನ ಮಾಡಿ ಮಾಡಿ ವೀರ್ಯ ನಾಶ ಜಾಸ್ತಿ ಆದರೆ ಅದರದ್ದು ಏನು ಸೈಡ್ ಎಫೆಕ್ಟ್ ಇರ್ಬೋದು? ಒಂದು ಮೇಢ್ರ ವೃಷಣ ವೇದನಾಶ್ಚ, ಅಂದರೆ ಪೆನಿಸು ಅಥವಾ ವೃಷಣ ಅಂದರೆ ನಿಮ್ಮದು ಬೀಜಗಳು, ಇದರಲ್ಲಿ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎರಡನೇದು ಅಲ್ಪ ಶುಕ್ರ ದರ್ಶನಂ, ಅಂದರೆ ವೀರ್ಯ ನೀವು ಸೇರಿದಾಗ ಅಥವಾ ನೀವು ಹಸ್ತಮೈಥುನ ಮುಷ್ಟಿ ಮಾಡಿ ತೆಗೆದಾಗ ಎಷ್ಟು ಬರಬೇಕು ಅಷ್ಟು ಬರಲ್ಲ. ಆಮೇಲೆ ಅಸಕ್ತಿ ಮೈಥುನಂ, ಅಂದರೆ ಸೆಕ್ಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರಲ್ಲ. ಇದು ನಾನು ಹೇಳ್ತಾ ಇಲ್ಲ, ಚರಕ ಸಂಹಿತೆಯಲ್ಲಿ ಬರೆದಿದ್ದ ಡಾಕ್ಯುಮೆಂಟೇಶನ್ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇದು ನಾವು ಫರ್ದರ್ ಚಿಕಿತ್ಸೆ ಮಾಡಿಲ್ಲ ಅಂತ ನಪುಂಸಕತೆ, ಅಂದರೆ ನಿಮೂರಿಕೆ ಅಥವಾ ಉದ್ರೇಕ ಬರಲ್ಲ. ಸೊ ಶುಕ್ರ ಕ್ಷಯ ಆದಮೇಲೆ. ಸೊ ಇದು ಆಯಿತು ಶುಕ್ರ ಪಾರ್ಟು. ಇವಾಗ ಸ್ವಲ್ಪ ನಾವು ಲಾಜಿಕಲ್ ಮಾತಾಡೋಣ. ಏನಂದರೆ ಪೆನಿಸ್ ಈಸ್ ನಥಿಂಗ್ ಬಟ್ ಒಂದು ಸ್ಪಂಜ್. ಈಗ ಒಂದು ಸ್ಪಂಜ್ ಇದೆ ಅಂತ ತಿಳ್ಕೊಳ್ಳಿ, ನೀವು ಒಂದು ಮಾರ್ಕೆಟ್ದಿಂದ ತೊಗೊಂಡು ಬಂದಿದ್ದೀರಪ್ಪ. ಇವಾಗ ಒಂದು ಮನೆಯಲ್ಲಿ ಯಾವುದೋ ಒಂದು ಟೇಬಲ್ಲು, ಒಂದು ಮಿರರು ಅಥವಾ ಯಾವುದೋ ಒಂದು ಗ್ಲಾಸ್ನ ನೀವು ಸ್ವಲ್ಪ ವಾಶ್ ಮಾಡಬೇಕು. ಸ್ಲೋಲಿ ಜೆಂಟಲಾಗಿ ವಾಶ್ ಮಾಡಿದ್ರೆ ಏನಾಗುತ್ತೆ, ಅದು ಸ್ವಲ್ಪ ಜಾಸ್ತಿ ಟೈಮ್ವರೆಗೆ ಅದು ಬರುತ್ತೆ. ಅದೇ ನೀವು ಸ್ವಲ್ಪ ಯಾವುದೋ ಹಾರ್ಡ್ ರಫ್ ಸರ್ಫೇಸ್ ಮೇಲೆ ಜೋರಾಗಿ ಅದನ್ನು ಕಿದ್ದುಬಿಟ್ರೆ ಬೇಗ ಡ್ಯಾಮೇಜ್ ಆಗುತ್ತೆ. ಸೊ ನಮ್ಮ ಪೆನಿಸ್ ಏನಿದೆ ಒಂದು ಸ್ಪಂಜ್, ಅದರಲ್ಲಿ ಯಾವುದೋ ಮೂಳೆ ಇಲ್ಲ, ಬರೀ ಅದು ಮಾಂಸದ ಒಂದು ಸ್ಟ್ರಕ್ಚರ್. ಸೊ ಇವಾಗ ಇದು ಫಾರ್ ಡೆಮೋ ಪರ್ಪಸ್ ನಾನು ಒಂದು ಯೂಸ್ ಮಾಡ್ತಾ ಇದ್ದೀನಿ, ಒಂದು ಪೆನಿಸ್ ಅಂತ ತಿಳ್ಕೊಳ್ಳಿ. ಇವಾಗ ಇದು ನನ್ನ ಹ್ಯಾಂಡ್ ಇದೆ. ಇವಾಗ ನನ್ನ ಹ್ಯಾಂಡ್ ಸರ್ಫೇಸು ಕೋಲ್ಡು. ಈಗ ಇದರಲ್ಲಿ ಯಾವುದೋ ಸಾಫ್ಟ್ನೆಸ್ ಇಲ್ಲ, ಹಾರ್ಡ್ ಇದೆ. ಇವಾಗ ಇದು ಪೆನಿಸ್ ಏನಿದೆ ಅಲ್ಲ, ಇದು ಏನಿದೆ ತುಂಬ ಸಾಫ್ಟ್ ಮಸಲ್ ಇರುತ್ತೆ. ನಾನು ಇದನ್ನು ಜೋರಾಗಿ ಈ ಥರ ರಫ್ ಮಾಡಿದ್ರೆ ಏನಾಗುತ್ತೆ, ಇದರ ಕೆಳಗಡೆ ಆರ್ಟ್ರೀಸ್ ಇರುತ್ತೆ, ಇದರ ಕೆಳಗಡೆ ನರ್ವ್ಸ್ ಇರುತ್ತೆ, ಇದರ ಕೆಳಗಡೆ ಏನಿರುತ್ತೆ ಸ್ಮಾಲ್ ಕ್ಯಾಪಿಲರೀಸ್ ಇರುತ್ತೆ, ಅದರ ಕೆಳಗಡೆ ಮಸಲ್ಸ್ ಇರುತ್ತೆ, ಟಿಶ್ಯೂಗಳಿರುತ್ತೆ, ಆಮೇಲೆ ಒಳಗಡೆ ಯುರೇತ್ರ ಇರುತ್ತೆ, ಕಾರ್ಪಸ್ ಕ್ಯಾವೆನೋಸಮ್ ಇದೆ. ಇವೆಲ್ಲ ಸೂಕ್ಷ್ಮ ಆರ್ಗನ್ಗಳು, ಸೂಕ್ಷ್ಮ ಪೇಶಿಗಳು. ಇದು ಡ್ಯಾಮೇಜ್ ಆಗುತ್ತೆ. ಒಂದ್ಸತಿ ಈ ಸ್ಟ್ರಕ್ಚರ್, ಈ ಸ್ಪಂಜ್ ಡ್ಯಾಮೇಜ್ ಆಗ್ತಾ ಇದ್ರೆ ಸೈಜ್ ಏನಾಗುತ್ತೆ, ಸ್ರಿಂಗ್ ಆಗ್ತಾ ಹೋಗುತ್ತೆ. ಒಂದು. ಎರಡನೇದು, ಇದರಲ್ಲಿ ಇರುವ ಎರಡು ರಾಡು, ಅದರಲ್ಲಿ ನಾವು ರಫ್ ಯೂಸ್ ಮಾಡಿದ್ರೆ ಟೈಮ್ ಏನು ಮಾಡ್ತಾರೆ ಹುಡುಗರು, ಈ ಥರ ಬೆಡ್ ಮೇಲೆ ಉಲ್ಟಾ ಮಲಗಿಬಿಟ್ಟು ಅದನ್ನು ರಬ್ ಮಾಡ್ತಾರೆ. ಆ ಟೈಮ್ ಎರಡು ರಾಡ್ನಲ್ಲಿ ಒಂದು ರಾಡ್ ಏನಾದರೂ ಫ್ರ್ಯಾಕ್ಚರ್ ಆಯಿತು ಅಥವಾ ಅದರಲ್ಲಿ ಸ್ಕಾರಿಂಗ್ ಆಯಿತು ಅಂದರೆ ಪೆನಿಸ್ ಒಂದು ಕಡೆ ಬೆಂಡ್ ಆಗುತ್ತೆ, ಅಥವಾ ಪೆನಿಸ್ನಲ್ಲಿ ಹಾರ್ಡ್ನೆಸ್ ಇರಲ್ಲ, ಒಂದು ಕಡೆ ಈ ಥರ ಆಗುತ್ತೆ. ಯಾಕಂದರೆ ರಫ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸರ್ ಮತ್ತು ಸೆಕ್ಸ್ನಲ್ಲಿ ಇದೇ ಆಗುತ್ತಲ್ಲ ಸರ್ ಅಂದರೆ, ಸೆಕ್ಸ್ನಲ್ಲಿ ಏನು ನೋಡಿ, ವೆಜೈನಾ ಏನಿದೆಯಲ್ಲ ಅದು ಒಂದು ಶಾಕ್ ಅಬ್ಸರ್ವ್ ಥರ ಇರುತ್ತೆ. ಹೇಗಂದರೆ ವೆಜೈನ ಇಂಟರ್ನಲ್ ಏನು ಲೇರಿಂಗ್ ಏನಿರುತ್ತೆ ನೋಡಿ, ಅದು ಸ್ಕ್ವೈಮಸ್ ಟಿಶ್ಯೂಸ್ ಇರುತ್ತೆ, ಅದರಲ್ಲಿ ಒಂದು ವಾರ್ಮ್ನೆಸ್ ಇರುತ್ತೆ, ಅದರಲ್ಲಿ ಒಂದು ಲೂಬ್ರಿಕೇಶನ್ ಇರುತ್ತೆ, ಲಿಕ್ವಿಡ್ ಅಂಶ ಇರುತ್ತೆ. ಸೊ ಯಾವಾಗ ನೀವು ಯೋನಿನಲ್ಲಿ ಪೆನಿಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಆ ಸೈಜ್ ಪ್ರಕಾರ ಯೋನಿ ಡೈಲೇಟ್ ಆಗುತ್ತೆ ಮತ್ತು ಶ್ರಿಂಕ್ ಆಗುತ್ತೆ. ಒಂದು ಮಗು ಅದರದ್ದು ತಲೆ ಬರಬೇಕು, ಇಡೀ ಬಾಡಿ ಬರಬೇಕಂದ್ರೆ ಆ ವೆಜೈನ ಎಷ್ಟು ಎಕ್ಸ್ಪ್ಯಾಂಡ್ ಆಗ್ಬೋದು, ನೇಚರ್ ಹೇಗಿದೆ ನೋಡಿ. ಇವಾಗ ಈ ಪೆನಿಸ್ ಒಳಗಡೆ ಹೋಗುವಾಗ ವೆಜೈನ ಏನಾಗುತ್ತೆ, ಅದರ ಪಾಡಿಗೆ ಅದು ಸೈಜ್ನ ಎಕ್ಸ್ಪ್ಯಾಂಡ್ ಮಾಡುತ್ತೆ. ಒಳಗಡೆ ವಾರ್ಮ್ನೆಸ್ ಇರುತ್ತೆ, ಒಳಗಡೆ ಮಾಯಿಶ್ಚರೈಸರ್ ಇರುತ್ತೆ, ಆಯಿಲಿನ ಅಂಶ ಇರುತ್ತೆ.
ಯಾವುದೋ ರೀತಿ ನಿಮ್ಮ ಪೆನಿಸ್ನ ಡ್ಯಾಮೇಜ್ ಮಾಡಲ್ಲ. ನೀವು ಕಾರ್ನ ತೊಗೊಂಡೋಗ್ಬಿಟ್ಟು ಯಾವುದೋ ಒಂದು ಟೈರ್ನ ಸ್ವಲ್ಪ ಈ ಥರ ಲೈಟಾಗಿ ಟಚ್ ಮಾಡಿದ್ರೆ ನಿಮ್ಮ ಕಾರ್ನ ಡ್ಯಾಮೇಜ್ ಆಗಲ್ಲ. ಬಿಕಾಸ್ ಅದು ಟೈರ್ ಇದೆ, ಸ್ವಲ್ಪ ಸ್ಮೂತ್ ಸ್ಟ್ರಕ್ಚರ್ ಇದೆ. ಅದೇ ಕಾಲನ್ನ ತೊಗೊಂಡ್ಬಿಟ್ಟು ಯಾವುದೋ ಒಂದು ಕಲ್ಲನ್ನ ಹೊಡೆದ್ರೆ ಹೊಡೆದೋಗುತ್ತೆ. ಸೊ ಈ ಯೋನಿ ಏನಿದೆ ನೋಡಿ, ಈ ಪೆನ್ನಿಸ್ನ ಅದರ ಒಳಗಡೆ ಪ್ರೊಟೆಕ್ಷನ್ ಕೊಡುತ್ತೆ. ಈಗ ನೀವು ಹಾಸ್ಟೆಲ್ನಲ್ಲಿ ಇರ್ತೀರಾ, ನಿಮ್ಗೆ ಏನೋ ಹುಚ್ಚ ಆಯ್ತಪ್ಪ ಸ್ನಾನ ಮಾಡುವಾಗ ಬೆಳಗ್ಗೆ ಹಸ್ತಮೈಥುನ ಮಾಡೋದು ಅಂತ, ನೀವು ಜಸ್ಟ್ ಹಿಂಗೆ ಸ್ಟಾರ್ಟ್ ಮಾಡ್ತೀರಾ, ಯಾರು ಒಳಗಡೆ ನಾಕ್ ಮಾಡ್ತೇನೆ ಬಾರೋ ಬೇಗ ನಮ್ಗೆ ಹೋಗ್ಬೇಕು ಡ್ಯೂಟಿಗೆ, ಕಾಲೇಜ್ ಹೋಗ್ಬೇಕು ಅಂತ. ಇವಾಗ ಮಿಡಲ್ನಲ್ಲಿ ಇದ್ದೀರಾ, ಇಲ್ಲಿ ಬಿಡೋಕ್ಕೂ ಮನಸ್ಸಿಲ್ಲ, ಜಾಸ್ತಿ ಟೈಮು ಹೋಗೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀರಾ, ಪಟ 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 ಜೋರಾಗಿ ಹೊಡೆದ್ಬಿಟ್ಟು ಹೋಗ್ಬೇಕು, ಏನೋ ಮಾಡಬೇಕು, ಚಲಿಬೇಕು, ನೀರನ್ನ ಹೊರಗಡೆ ತೆಗಿಬೇಕು. ಅವಾಗ ರಫ್ಲಿ ಹ್ಯಾಂಡಲ್ ಮಾಡ್ತೀರಾ. ಅವಾಗ ಏನಾಗುತ್ತೆ, ಇದು ಸ್ಪಂಜ್ ಡ್ಯಾಮೇಜ್ ಆಗುತ್ತೆ. ಅವಾಗ ಸೈಜು ಸ್ರಿಂಕ್ ಆಗುತ್ತೆ. ಮತ್ತು ಯಾಕಾಗುತ್ತೆ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನು ಮಾಡಿದ್ದೀನಿ. ಸೊ ಸರ್ ಆಯಿತು, ಈಗ ಮಾಡಿದ್ದೀನಿ, ಗೊತ್ತಿರಲಿಲ್ಲ, ಈಗ ಏನು ಮಾಡಲಿ, ಇದನ್ನು ನಾನು ತಿರ್ಗಾ ರಿವರ್ಸ್ ಮಾಡ್ಬೋದಾ? 85 to 90% ರಿವರ್ಸ್ ಮಾಡ್ಬೋದು. ಏನು, ಫಸ್ಟ್ ಯಾವ ಕಾರಣದಿಂದ ಆಗ್ತಾ ಇದೆ ಅದನ್ನು ಬಿಡಬೇಕು. ಆಯುರ್ವೇದದಲ್ಲಿ ಹೇಳ್ತಾರೆ ಅಂದರೆ ಹೇತು ವಿಪರೀತ ಚಿಕಿತ್ಸೆ ಅಂದರೆ ಎದರದಿಂದ ಆಗ್ತಾ ಇದೆ ಅದನ್ನ ಬಿಡಬೇಕು ಫಸ್ಟ್. ಒಂದು. ಎರಡನೇದು, ಯಾವಾಗೋ ಪೆನಿಸ್ನ ಬಾಡಿನಲ್ಲಿ ರಫ್ಲಿ ಹ್ಯಾಂಡಲ್ ಆದಮೇಲೆ ಅಲ್ಲಿ ವಾತ ದೋಷಗಳು ಜಾಸ್ತಿ ಆಗುತ್ತೆ, ವಾತ ಜಾಸ್ತಿ ಆಗುತ್ತೆ. ಈ ವಾತನ ಶಮನ ಮಾಡಬೇಕು. ಸ್ಪಂಜನ್ನ ಡೆವಲಪ್ ಮಾಡಬೇಕಂದ್ರೆ ಕೊಬ್ಬರಿ ಎಣ್ಣೆ ಇರ್ಬೋದು, ಆಯುರ್ವೇದಿಕ್ ಅಂಗಡಿನಲ್ಲಿ ಅಶ್ವಗಂಧ ಯಮಕಮ್ ಆಯಿಲ್ ಅಂತ ಸಿಗುತ್ತೆ, ಅಥವಾ ಹರಳೆ ಎಣ್ಣೆ ಇರ್ಬೋದು. ಯಾವುದೋ ಎಣ್ಣೆ ಸ್ವಲ್ಪ ಹಿಂಗೆ ಕೈ ಮೇಲೆ ಚೆನ್ನಾಗಿ ಹಚ್ಕೊಳ್ಳಿ. ಇದು ಪೆನಿಸ್ ಇದೆ ಅಂತ ತೊಗೊಳ್ಳಿ, ಸ್ಲೋಲಿ ಜೆಂಟಲಾಗಿ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ, 1-2 ನಿಮಿಷನೋ 3 ನಿಮಿಷ ಫಸ್ಟು. ಸೆಕೆಂಡು, ಕೀಗಲ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಡೈಲಿ 20 ನಿಮಿಷ. ಥರ್ಡು, ಆಹಾರದಲ್ಲಿ ಸರ್ಟನ್ ಐಟಮ್ ಹೇಳ್ತೀನಿ, ಇವೆಲ್ಲ ಇಂಟರ್ನಲ್ ಡ್ಯಾಮೇಜಸ್ ಇದೆಯಲ್ಲ ಅದನ್ನು ರಿಕವರಿ ಮಾಡೋಕ್ಕೆ. ಸೊ ಅದರಲ್ಲಿ ಮತ್ತೆ ರೆಡ್ ಆ್ಯಂಡ್ ಗ್ರೀನ್, ರೆಡ್ ಏನು ಆಹಾರಗಳಿರುತ್ತೆ ನೋಡಿ, ಹೀಲಿಂಗ್ ಪ್ರೊಸೆಸ್ನಲ್ಲಿ ಹೆಲ್ಪ್ ಮಾಡುತ್ತೆ. ಅದು ದಾಳಿಂಬೆ ಇರ್ಬೋದು, ಅದು ಕಲ್ಲಂಗಡಿ ಹಣ್ಣು ಇರ್ಬೋದು, ಅದು ನಿಮ್ಮ ಬೀಟ್ರೂಟ್ ಇರ್ಬೋದು. ಗ್ರೀನ್ನಲ್ಲಿ ನಿಮ್ಮದು ನುಗ್ಗೆಕಾಯಿ ಇರ್ಬೋದು, ಪಾಲಕ್ ಸೊಪ್ಪು ಇರ್ಬೋದು, ಬಟರ್ ಫ್ರೂಟ್ ಇರ್ಬೋದು. ಇದು ಏನು ಮಾಡುತ್ತೆ, ಹೀಲಿಂಗ್ ಪ್ರೊಸೆಸ್ನ ನಿಮಗೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಾಟಿ ಹಸುವಿನ ತುಪ್ಪ ಇಂಟರ್ನಲ್ಲಿ ತಗೊಳ್ಳಿ. ಪೆನ್ಸ್ನ ರಫ್ಲಿ ಯೂಸ್ ಮಾಡಬೇಡಿ. ಇದು ಯಾಕಂದರೆ ದೇವರು ಕಿಡ್ನಿ 2 ಕೊಟ್ಟಿದ್ದಾನೆ, ಕಣ್ಣು 2 ಕೊಟ್ಟಿದ್ದಾನೆ, ಬಾಡಿನಲ್ಲಿ ಕಾಲು 2 ಕೊಟ್ಟಿದ್ದಾನೆ, ಆಮೇಲೆ ಎಷ್ಟೋ ಐಟಮ್ ಡಬಲ್ ಕೊಟ್ಟಿದ್ದಾನೆ. ಬಟ್ ದೇವ್ರಿಗೆ ಬಹುಶಃ ಗೊತ್ತಿರಬಹುದು, ಇದು 1 ಕೊಟ್ಟರೆ ಇವನು ಕರೆಕ್ಟಾಗಿ ಅಂಡರ್ನಲ್ಲಿ ಇರಲ್ಲ, 2 ಕೊಟ್ಟರೆ ಮತ್ತು ಇವನು ಏನು ಮಾಡ್ತಾನಂತ, ಅದಕ್ಕೆ 1 ಕೊಟ್ಟಿದ್ದಾನೆ. ಸ್ವಲ್ಪ ಇದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಚೆನ್ನಾಗಿ ಅಡ್ರೆಸ್ ಹೇಳ್ಬಿಡಿ ಲಾಸ್ಟಿಗೆ, ಎಲ್ಲ ವಿಡಿಯೋದು ಚೆನ್ನಾಗಿರುತ್ತೆ. ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಈಗ ನಮಗೆ ಡೈರೆಕ್ಟ್ ಫಿಸಿಕಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಪ್ರತಿ ವಿಡಿಯೋಗೂ ಸ್ಟಾರ್ಟಿಂಗು ಎಂಡಿಂಗ್ ಬರಬೇಕು. ಸೊ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಮತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ನನ್ನ ಕ್ಲಿನಿಕ್ ಜಯನಗರ್ ಮೆಟ್ರೋ ಸ್ಟೇಷನ್ನಿಂದ ವಾಕೇಬಲ್ ಡಿಸ್ಟೆನ್ಸ್, ಯಡಿಯೂರು ಸರ್ಕಲ್ ಅಂತ, ಯಡಿಯೂರು ಸರ್ಕಲ್ನಲ್ಲಿ ಕ್ಲಿನಿಕ್ ಬರುತ್ತೆ, ಶ್ರೀನಿವಾಸ್ ಕ್ಲಿನಿಕ್ ಅಂತ. ಅಲ್ಲಿ ಒಂದು ಫೇಮಸ್ ಕಬಾಬ್ ಮ್ಯಾಜಿಕ್ ಅಂತ ಹೋಟೆಲ್ ಇದೆ ಯಡಿಯೂರು ಸರ್ಕಲ್ನಲ್ಲಿ. ಆ ಹೋಟೆಲ್ ಜಸ್ಟ್ ಅಪೋಸಿಟ್ನಲ್ಲಿ ನನ್ನ ಕ್ಲಿನಿಕ್ ಬರುತ್ತೆ. ಇನ್ ಕೇಸ್ ನಿಮಗೆ ಏನಾದರೆ ನನ್ನ ಸಲಹೆ ಪಡಿಬೇಕು ಅಥವಾ ನನ್ನಿಂದ ಏನಾದರೂ ನಿಮಗೆ ಹೆಲ್ಪ್ ಆಗಬೇಕಂದ್ರೆ ನನಗೆ ಅಲ್ಲಿ ಮೀಟ್ ಆಗ್ಬೋದು.